ಈ ಕರ್ಕಾಟಕ ರಾಶಿಯವರು ಗುರುವಿನ ಬಲ ಬರೋವರೆಗೂ ಸಹ ಮದುವೆ ಮುಂಜಿಗಳಿಗೆ ಪ್ರಯತ್ನವನ್ನು ಮಾಡಬೇಡಿ. ಮಾಡೋದು ಸಹ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ. ನಾವು ಮಾಡುವಂಥ ತಪ್ಪಿಗೆ ನಮ್ಮ ಮಕ್ಕಳು ಶಿಕ್ಷೆ ಪಡುವಂತಹ ವಾತಾವರಣಗಳ ಸೃಷ್ಟಿಯಾಗ್ಬಿಡುತ್ತೆ. ಆಮೇಲೆ ಅಯ್ಯೋ ಈ ಥರ ಮಾಡಬಾರ್ದಾಗಿತ್ತು, ನಾನು ಆ ಥರ ಪಟ್ಟ. ಈಗೊಂದು 3-4 ತಿಂಗಳು ಸಹ ಅದನ್ನು ಸ್ವಲ್ಪ ಓದಂತಹ ಗುರುಬಲ ಬರುತ್ತೆ. ಯಾಕೆಂದರೆ ಶನಿ ಬಲ ಯೋಗ ಬಲದಲ್ಲಿದ್ದಾಗ ಗುರುವಿನ ಬಲವರೆಗೂ ಸಹ ನೀವು ಕಾಯಿರಿ. ಸ್ವಲ್ಪ ಕೇವಲ ಒಂದು 3-4 ತಿಂಗಳಷ್ಟೇ. ಸತ್ಯವನ್ನೇ ನುಡಿಯಕ್ಕೆ ಹೋಗ್ತೀರಿ, ಆ ಸತ್ಯ ನುಡಿಯುವಂಥದ್ದೇ ನಿಮಗೆ ಮಾರಕವಾಗುತ್ತೆ. ನಾವು ಯಾವಾಗ ಪ್ರಾಮಾಣಿಕರಾಗಿರ್ತೀರಿ ಆ ಪ್ರಾಮಾಣಿಕತೆಯೇ ನಮಗೆ ಒಂದು ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿ ತೆಗೆದುಕೊಂಡಾಗ ಕರ್ಕಾಟಕ ರಾಶಿಯವರಿಗೆ ನೋಡಿ ಇದುವರೆಗೂ ಸಹ ಅನುಕೂಲಕರವಾದಂತಹ ವಾತಾವರಣಗಳು ಇದ್ದು 9ನೇ ಮನೆಯಲ್ಲಿ ಶನಿಯ ಯೋಗ ಫಲ ಕೂಡಿದ್ದು, ಜನ್ಮ ರಾಶಿಗೆ ಯಾವಾಗ ಗುರು ಬರ್ತಾರೋ, ಗುರು ಬಂದಾಗ ಶನಿ ಯೋಗ ಫಲ ಇತ್ತು, ಗುರುವಿನ ಬಲವನ್ನು ನಾವು ಕಳ್ಕೊಳ್ಳುವಂತಹ ವಾತಾವರಣಗಳು ಕರ್ಕಾಟಕ ರಾಶಿಗೆ ಬಂತು. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲದೆ ಇದ್ದಾಗ ಶುಭ ಕಾರ್ಯಗಳು ಬಹಳ ಸ್ಥಗಿತವಾಗುತ್ತೆ, ಶುಭ ಕಾರ್ಯಗಳಲ್ಲಿ ಗೊಂದಲಗಳಾಗುತ್ತೆ, ಮದುವೆ ಮುಂಜಿಗಳಲ್ಲಿ ಬಹಳ ಹಿನ್ನಡೆಗಳಾಗುತ್ತೆ. ಈ ಗುರುಬಲ ಇಲ್ಲದಾಗ ಮದುವೆ ಮುಂಜಿಗಳಿಗೆ ಪ್ರಯತ್ನವನ್ನು ಪಟ್ಟಾಗ ಅಲ್ಲಿ ನಾನಾ ರೀತಿಯ ಅಡೆತಡೆಗಳು, ನಾನಾ ರೀತಿ ಕಷ್ಟಗಳು, ಸಮಸ್ಯೆಗಳು, ಗೊಂದಲಗಳು ಬಹಳವಾಗಿ ಕಾಡುತ್ತೆ. ಈ ಕರ್ಕಾಟಕ ರಾಶಿಯವರು ಗುರುವಿನ ಬಲ ಬರೋವರೆಗೂ ಸಹ ಮದುವೆ ಮುಂಜಿಗಳಿಗೆ ಪ್ರಯತ್ನವನ್ನು ಮಾಡಬೇಡಿ. ಮಾಡೋದು ಸಹ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ. ಯಾವುದಾದ್ರೂ ಆ ಮೋಸವಾಗಿ ಮದುವೆ ಆದ ನಂತರದಲ್ಲಿ ಕಷ್ಟಪಡೋದಕ್ಕಿಂತಲೂ ಸಹ ಮುಂಚಿತವಾಗಿ ಈ ಕರ್ಕಾಟಕ ರಾಶಿಯವರು ಗುರುಬಲ ಇಲ್ಲ, ಈ ಜಾತಕ ಹೊಂದಾಣಿಕೆ ಆಗುತ್ತಾ, ಈ ಜಾತಕದ ಜೊತೆ ಸೇರಿಕೊಂಡಾಗ ಹುಡುಗ ಹುಡುಗಿ ಕುಟುಂಬದಲ್ಲಿ ತುಂಬ ಚೆನ್ನಾಗಿರ್ತಾರಾ, ಇದೆಲ್ಲವೂ ಸಹ ನಾವು ಸಾಲಾವಳಿ ಅಂತ ಹೇಳ್ತಿರ್ತೀವಿ. ಇದೆಲ್ಲವೂ ಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡಿ ಜೊತೆಯಲ್ಲಿ ಗುರುವಿನ ಬಲ ಬರೋ ತನಕನೂ ಸಹ ಕಾದಿದ್ದು, ಗುರುವಿನ ಬಲ ಬಂದ ನಂತರದಲ್ಲಿ ವಿವಾಹವನ್ನು ಮಾಡ್ಕೊಳ್ಳಿ. ಅದುವರೆಗೂ ಬೇಕಾದರೆ ಇಂತಹ ಆರಂಭದ ದಿನಗಳನ್ನು ಅಂದರೆ ಮದುವೆ ನೋಡುವಂಥದ್ದು, ಹುಡುಗನ ನೋಡುವಂಥದ್ದು, ಹುಡುಗಿ ನೋಡುವಂಥದ್ದು, ಜಾತಕ ಪರಿಶೀಲನೆ ಮಾಡುವಂಥದ್ದು, ಅವರ ಕುಟುಂಬದ ಬಗ್ಗೆ ಗಮನವನ್ನು ಹರಿಸುವಂಥದ್ದು, ಇಂತಹ ಪ್ರಯತ್ನಗಳನ್ನು ಮಾತ್ರ ಮಾಡಬೇಕೇ ಹೊರತು ನಾನು ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆ ಬಗ್ಗೆ ಆರಂಭವನ್ನು ಮಾಡಿಬಿಡ್ತೀವಿ ಅಂತ ನೀವು ಹೋದಾಗ ನೀವೆಲ್ಲೋ ಸ್ವಲ್ಪ ಎಡುತ್ತಾ ಇದ್ದೀರಿ, ಎಲ್ಲೋ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಇಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಯಾಕೆಂದರೆ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ, ಗುರುಬಲ ಇಲ್ಲದೆ ಇದ್ದಾಗ ಮಾಡಿದಾಗ ಕೆಲಸ ಕಾರ್ಯಗಳೆಲ್ಲವೂ ಸಹ ಗೊಂದಲಮಯವಾಗಿರುತ್ತೆ, ಬಹಳವಾದಂತಹ ಮೋಸದ ವಾತಾವರಣಗಳು ಕೂಡಿರುತ್ತೆ. ಅದರ ಬಗ್ಗೆ ಕರ್ಕಾಟಕ ರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇಲ್ಲ ಅಂದರೆ ನಾವು ಮಾಡುವಂಥ ತಪ್ಪಿಗೆ ನಮ್ಮ ಮಕ್ಕಳು ಶಿಕ್ಷೆ ಪಡುವಂತಹ ವಾತಾವರಣಗಳು ಸೃಷ್ಟಿಯಾಗ್ಬಿಡುತ್ತೆ. ಆಮೇಲೆ ಅಯ್ಯೋ ಈ ಥರ ಮಾಡಬಾರ್ದಾಗಿತ್ತು, ನಾನು ಆ ಥರ ಪಟ್ಬಿಟ್ಟೆ, ನಾನು ಯೋಚನೆ ಮಾಡಬೇಕಾಗಿತ್ತು ಅಂತ ಆಗ ಪಶ್ಚಾತ್ತಾಪ ಪಡೋದಕ್ಕಿಂತಲೂ ಸಹ ಈಗೊಂದು 3-4 ತಿಂಗಳು ಸಹ ಅದನ್ನು ಸ್ವಲ್ಪ ಓಲ್ಡಲ್ಲಿಡಿ, ಸ್ವಲ್ಪ ಅದನ್ನು ಸ್ಥಗಿತವನ್ನು ಮಾಡಿ. ಅನಂತರದಲ್ಲಿ ನಿಮಗೆ ಉತ್ತಮವಾದಂತಹ ಗುರುಬಲ ಬರುತ್ತೆ. ಯಾಕೆಂದರೆ ಶನಿ ಬಲ ಯೋಗ ಬಲದಲ್ಲಿದ್ದಾಗ ಗುರುವಿನ ಬಲವರೆಗೂ ಸಹ ನೀವು ಕಾಯಿರಿ. ಸ್ವಲ್ಪ ಕೇವಲ ಒಂದು 3-4 ತಿಂಗಳಷ್ಟೇ. ಆಮೇಲೆ ಗುರುಬಲ ಬರುತ್ತೆ. ಅನಂತರದಲ್ಲಿ ಪ್ರಯತ್ನವನ್ನು ಮಾಡಿ ಅಂತ ಕರ್ಕಾಟಕ ರಾಶಿಯವರಿಗೆ ಹೇಳಬಹುದು. ಜೊತೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ನೋಡಿ ಪಂಚಮದಲ್ಲಿ ಶುಕ್ರ, ಪಂಚಮದಲ್ಲಿ ಕುಜ ಬಂದಾಗ ಅದು ಅಷ್ಟು ಅಂತೇನು ಚೆನ್ನಾಗಿರೋದಿಲ್ಲ. ಶುಕ್ರ ಬಂದ ಪಂಚಮದಲ್ಲಿ ಶುಕ್ರ ಬಂತು ಅಂತಂದರೆ ಹಣಕಾಸಿನ ದುಂದು ವೆಚ್ಚಗಳಾಗುತ್ತೆ. ಕುಜ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಅದೇ ಪಂಚಮದಲ್ಲಿ ರವಿ ಇರ್ತಾನೆ, ಕೀರ್ತಿ ಭಂಗವಾಗುತ್ತೆ. ಇನ್ನೊಬ್ಬರನ್ನ ನಂಬಿ ಮೋಸ ಹೋಗುವಂಥ ವಾತಾವರಣಗಳಿರುತ್ತೆ. ಯಾರು ನಂಬಬೇಕು ಯಾರು ನಂಬಾರ್ದು ಅನ್ನುವಂತಹ ಗೊಂದಲದಲ್ಲಿರ್ತೀರಿ. ಏನೇ ಪ್ರಯತ್ನ ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಅವಘಡಗಳು, ಒಂದಲ್ಲ ಒಂದು ಸಮಸ್ಯೆಗಳು ಯಾವಾಗಲೂ ಸಹ ಇದು ಕಾಡ್ತಾ ಇರುತ್ತೆ. ಕೋಪದ ವಾತಾವರಣ ಜಾಸ್ತಿ ಆಗುತ್ತೆ, ಶತ್ರು ಬಾಧೆಗಳು ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ಕೆಲಸಗಳಿಗೂ ಕಿರಿಕಿರಿ ಮಾಡುವಂಥವ್ರು ಜಾಸ್ತಿ ಆಗ್ತಾರೆ. ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಅಕ್ಕಪಕ್ಕದವರೇ ನಿಮಗೆ ತೊಂದರೆ ತಾಪತ್ರಗಳನ್ನು ಕೊಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ನಿಮ್ಮ ಬಗ್ಗೆ ಮೇಲಧಿಕಾರಿಗಳ ಬಗ್ಗೆ ಚಾಡಿ ಹೇಳುವಂಥ ಚಾಡಿಕೋರರು ಜಾಸ್ತಿ ಆಗ್ತಾರೆ. ಅದ್ರ ಬಗ್ಗೆ ಗಮನಹರಿಸಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಹಣಕಾಸಿನ ನಷ್ಟವೂ, ಕುಟುಂಬದಲ್ಲಿ ಮಾನ ನಷ್ಟವಾಗುವಂಥದ್ದು, ಗೌರವ ನಷ್ಟವಾಗುವಂಥದ್ದು, ಇದೆಲ್ಲ ವಾತಾವರಣಗಳು ನಮಗೆ ಆಗುತ್ತೆ. ಯಾಕೆ ಅಂತ ಅಂದರೆ ಶನಿ ಯೋಗ ಫಲ ಇದೆ, ಗುರುಬಲ ಇಲ್ಲ. ಶನಿ ಯೋಗ ಫಲ ಏನು ತಂದು ಕೊಡುತ್ತೆ ನಿಮಗೆ ಅಂತ ಅಂದರೆ ಯಾವಾಗಲೂ ಸಹ ನಿಮಗೆ ಆಲೋಚನೆ ಚೆನ್ನಾಗಿ ಕೊಡುತ್ತೆ. ನಿಮಗೆ ಮಾಡುವಂಥ ಕೆಲಸದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸ್ಟ್ರಿಕ್ಟ್ ಆಗಿರ್ತೀರಿ. ನೀವು ಈ ರೀತಿಯಲ್ಲೇ ನಡ್ಕೊಂಡು ಹೋಗಬೇಕು, ಇದು ಸರಿ ತಪ್ಪು, ಯಾವಾಗ ಸತ್ಯವನ್ನೇ ನುಡಿಯಕ್ಕೆ ಹೋಗ್ತೀರಿ ಆ ಸತ್ಯ ನುಡಿಯುವಂಥದ್ದೇ ನಿಮಗೆ ಮಾರಕವಾಗುತ್ತೆ. ನಾವು ಯಾವಾಗ ಪ್ರಾಮಾಣಿಕರಾಗಿರ್ತೀರಿ ಆ ಪ್ರಾಮಾಣಿಕತೆಯೇ ನಮಗೆ ಒಂದು ಮುಳುವಾಗುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಆದ್ದರಿಂದ ಶನಿ ಯೋಗ ಫಲ ಇದ್ದರೆ ಏನು ಮಾಡೋದು, ಮಿಕ್ಕಿದ ಗ್ರಹಗಳು ಯೋಗ ಫಲ ಇಲ್ಲ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಕರ್ಕಾಟಕ ರಾಶಿಯವರು. ಕರ್ಕಾಟಕ ರಾಶಿ ಅಧಿಪತಿಯಾದಂಥವನು ಚಂದ್ರಗ್ರಹ, ಚಂದ್ರ ಜೊತೆಲಿಗಿರುವಂಥವನು ಗುರುಗ್ರಹ. ಗುರು ಮತ್ತು ಚಂದ್ರಗ್ರಹ ಎರಡು ಶತ್ರುಗ್ರಹಗಳು. ಯಾವಾಗ ಶತ್ರು ಬಾಧೆಗಳಿಂದಲೇ ಕೂಡಿರ್ತೀರಿ. ಅದನ್ನು ಶಿವನ ಪರಮೇಶ್ವರನ ಧ್ಯಾನ, ಶಿವನ ಉಪಾಸನೆ, ರುದ್ರಾಭಿಷೇಕ ಮಾಡುವಂಥದ್ದು,
ಧರ್ಮಸ್ಥಳಕ್ಕೆ ಹೋಗಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರುವಂಥದ್ದು, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಒಂದು ಸಲ ಪ್ರಾರ್ಥನೆ ಮಾಡ್ಕೊಂಡು ಬರುವಂಥದ್ದು, ಚುಂಚನಗಿರಿ ಕಾಲಭೈರವನಿಗೆ ಒಂದು ನಮಸ್ಕಾರವನ್ನು ಮಾಡುವಂಥದ್ದು, ಇದೆಲ್ಲವೂ ಸಹ ಕರ್ಕಾಟಕ ರಾಶಿಯವರು ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ, ಶತ್ರು ಬಾಧೆಗಳು ಕಡಿಮೆ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.